ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಮುಂಬರುವ ಪವಿತ್ರ ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವ ನಿಟ್ಟಿನಲ್ಲಿ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಯಿತು. ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿವಿಧ ಗ್ರಾಮಗಳು ಹಾಗೂ ಪಟ್ಟಣದ ಮುಸ್ಲಿಂ ಸಮುದಾಯಗಳ ಮುಖಂಡರನ್ನ ಉದ್ದೇಶಿಸಿ ಸಿಪಿಐ ಮಲ್ಲಿಕಾರ್ಜುನ್ ದಪ್ಪಿನ ಅವರು ಸಭೆ ನಡೆಸಿದರು. ಸಭೆಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಭಾಗವಹಿಸಿ ಹಬ್ಬದ ಆಚರಣೆ ಕುರಿತು ಚರ್ಚೆ ಮಾಡಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ಮಂಜುನಾಥ್ ಹೊಸ್ಮನಿ, ಭೀಮಶಂಕರ್ ಹುಳೇದ್ ಹಾಗೂ ಜ್ಞಾನೇಶ್ವರ್ ತುಂಗಳ ಉಪಸ್ಥಿತರಿದ್ದರು. ಪೊಲೀಸ್ ಪೇದೆಗಳು ಆದ ಆರಿಫ್ ಮುದ್ನಾಳ್ ಮತ್ತು ಬೀರಪ್ಪ ವ್ಯಾಪಾರಿ ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಎಸ್ಐ ಮಂಜುನಾಥ್ ಹೊಸ್ಮನಿ, ಮೊಹರಂ ಹಬ್ಬವನ್ನ ಶಾಂತಿ, ಸೌಹಾರ್ದತೆ ಹಾಗೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಆಚರಿಸಬೇಕು ಅಂತ ಸಮುದಾಯದ ಮುಖಂಡರಿಗೆ ಮನವಿ ಮಾಡಿದ್ದಾರೆ. ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಎಲ್ಲರೂ ಕೂಡ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸುವಂತೆ ಕರೆ ಕೊಟ್ಟಿದ್ದಾರೆ. ಪಟ್ಟಣ ಹಾಗೂ ಮತ್ತು ಹಳ್ಳಿಗಳಿಂದ ಬಂದಂತಹ ಹಿಂದೂ ಹಾಗೂ ಮುಸ್ಲಿಂ ಗ್ರಾಮಸ್ಥರಿಗೂ ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ವಿಶ್ವಾಸ ಶಾಂತಿಯುತವಾಗಿ ನಮ್ಮ ಸೂಚನೆಗಳನ್ನ ಕೇಳಿಕೊಂಡು ಮುಂಬರುವ ಹಬ್ಬದಲ್ಲಿ ತಾವು ಅದನ್ನು ಅನುಸರಿಸಿಕೊಂಡು ಹೋಗಿ ಕಾನೂನಿನ ಚೌಕಟ್ಟಿನಲ್ಲಿ ಮೊಹರಂ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀರಿ ಅಂತೇಳಿ ಭಾವಿಸಿ ತಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ. ಅಥವಾ ಪಂಚಕ ಮತಕ ಇದು ಯಾವುದೂ ಸೀಮಿತಲ್ಲ. ಇದು ಪ್ರತಿಯೊಬ್ಬರು ಆಚರಿಸೋಂಥ ಹಬ್ಬ. ಎಸ್ಪೆಷಲಿ ಇದು ಸೌತ್ ಕನ್ನಡದ ಆಚರಣೆ ಮಾಡಲ್ಲ. ಈ ಬಳ್ಳಾರಿ ಹೊಸಪೇಟೆಯಲ್ಲಿ ಈ ಕಡೆ ನಮ್ಮ ಉತ್ತರ ಕನ್ನಡ ಏನಿಲ್ಲ, ಇಲ್ಲಿ ಜಾಸ್ತಿ ಆಚರಣೆ ಮಾಡೋದು. ನಾವು ಲಾಸ್ಟ್ ಟೈಮ್ ಟ್ರೈನಿಂಗಲ್ಲಿದ್ದಾಗ ಮುದ್ಗಲ್ ಅಂತ ಬರ್ತದೆ ಆ್ಯಕ್ಚುಲಿ, ಅಲ್ಲಿ ಹೋಗಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಹಿಂದೂ ಮತ್ತು ಮುಸ್ಲಿಂ ಇಬ್ಬರು ಒಟ್ಟಾಗಿ ಆಚರಣೆ ಮಾಡೋದು ಭಾಳ ಖುಷಿ ನೀಡ್ತೀವಿ ನಮಗೆ. ಎಲ್ಲಿ ಹಿಂದೂ ಮುಸ್ಲಿಂ ಜಗಳ ಆಯ್ತು, ಬೇರೆ ಬೇರೆ ಆಯ್ತು ಜಗಳ ಇಲ್ಲಿ ಇದು ಒಂದು ಧರ್ಮಕ್ಕೆ ಸೀಮಿತ ಆಗಿದ್ರೆ ಏನೂ ಆಗೋದು. ಪ್ರತಿಯೊಬ್ಬರು ಖುಷಿಯಿಂದ ಆಚರಣೆ ಮಾಡ್ತಾರೆ. ಇದು ಎಲ್ಲರೂ ಸಂತೋಷದಿಂದ ಭಾಗವಹಿಸುವಂಥ ಹಬ್ಬ. ಇಲ್ಲಿ ನಾವು ನೋಡಿಲ್ಲ ಬಕ್ರೀದ್. ಈ ಸಭೆ ಕರೆಯುವ ಉದ್ದೇಶ ಏನಪ್ಪ ಅಂದ್ರೆ, ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಾವೆಲ್ಲರೂ ಏನಪ್ಪ ಅಂದ್ರೆ, ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ, ಎಲ್ಲ ಧರ್ಮಗಳು ಒಂದೇ. ಇಲ್ಲಿ ಎಲ್ಲ ಧರ್ಮಗಳು ಎಲ್ಲ ಜಾತಿಗಳು ಸೇರಿಕೊಂಡು ನಾವೇನಪ್ಪ ಅಂದ್ರೆ ಇಲ್ಲಿ ಹಬ್ಬ ಆಚರಣೆ ಮಾಡ್ತೀವಿ. ಎಸ್ಪೆಷಲಿ ಏನಪ್ಪ ಉತ್ತರ ಕರ್ನಾಟಕದಾಗ ನಾವು ಯಾವುದೇ ಜಾತಿ ಧರ್ಮ ಏನು ಭೇದ ಭಾವ ಮಾಡಲ್ಲ. ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಏನಪ್ಪ ಪ್ರತಿಯೊಂದು ಹಬ್ಬದಲ್ಲಿ, ಇವಾಗ ಮೊಹರಂ ಮುಸ್ಲಿಂ ಹಬ್ಬ ಮಾತ್ರ ಅಲ್ಲ, ಎಲ್ಲ ಜಾತಿ ಧರ್ಮದವರು ಕೂಡ ಭಾಗವಹಿಸ್ತಾರೆ. ಈ ಕಡೆ ನಮ್ಮ ಕಡೆ ಉತ್ತರ ಕನ್ನಡ ಬಿಜಾಪುರ ಈ ಕಡೆ ಎಲ್ಲ ನೋಡ್ರೆ ಆಲ್ಮೋಸ್ಟ್ ಹಿಂದೂಗಳ ನಿಂತೇ ಹಬ್ಬ ಆಚರಣೆ ಮಾಡ್ತಾರೆ. ಈ ಕಡೆ ಒಂದೊಂದು ಕಡೆ ಮುಸ್ಲಿಂ ಇಲ್ಲೊಂದು ಊರಾಗಲ್ಲ, ಅಲ್ಲೆಲ್ಲ ರಾಯಚೂರು ಕಡೆ ನೋಡೋ ಒಂದೊಂದು ಹಳ್ಳಿ ಎಲ್ಲ ಮುಸ್ಲಿಂ ಇಲ್ಲ, ಬಟ್ ಏನು ಹಿಂದೂಗಳೇ ಹಬ್ಬನ ಆಚರಣೆ ಮಾಡ್ತಿರ್ತಾರೆ. ಅದಕ್ಕಾಗಿ ಈ ಶಾಂತಿ ಸಭೆ ಕರೆಯೋ ಉದ್ದೇಶ ಏನಪ್ಪ ಅಂದ್ರೆ, ಎಲ್ಲರೂ ಸೇರಿಕೊಂಡು ಯಾವುದೇ ಅಹಿತಕರ ಘಟನೆ ನಡೆದಂತೆ ಅತ್ಯಂತ ಅಚ್ಚುಕಟ್ಟಿನಿಂದ ಮೊಹರಂ ಹಬ್ಬನ ಆಚರಣೆ ಮಾಡ್ಬೇಕಂತ ನಾನು ಇಲ್ಲಿ ಕೇಳ್ಕೊತೀನಿ. ಆಮೇಲೆ ಕೆಲವೊಂದು ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಗಲಾಟೆ ಆಗ್ತಿರ್ತಾವೆ, ಲಾಸ್ಟ್ ಇಯರ್ ಇಶ್ಯೂ ಆಗಿರ್ತಾವೆ. ಆಮೇಲೆ ಒಂದೊಂದು ಕಡೆ ಡಿ ಜೆ ಹಚ್ಚೋವೆಲ್ಲ ಪರ್ಮಿಷನ್ ಇಲ್ಲ. ಡಿ ಜೆ IGP ಅವರ ಗೈಡ್ಲೈನ್ಸ್ ಪ್ರಕಾರ ಏನಪ್ಪ ಅಂದ್ರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದಾವೆ, ಅವುಗಳನ್ನು ಫಾಲೋ ಮಾಡಿಕೊಂಡು ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಆಚರಣೆ ಮಾಡೋಣ. ಆಮೇಲೆ ಕೆಲವೊಂದು ಹಳ್ಳಿಗಳಲ್ಲಿ ಏನರೇ ಇಶ್ಯೂ ಆಗ್ತಿರ್ತಾವೆ, ಅಲ್ಲೆಲ್ಲ ಪೊಲೀಸ್ ಸಿಬ್ಬಂದಿಗಳು ಹೆಚ್ಚು ಬೇಕಾಗ್ತಿರ್ತಾವೆ, ಕೆಲವೊಂದು ಗಲಾಟೆ ಮಾಡ್ತಿರ್ತಾರೆ. ಅಂಥವು ಏನಾರು ಇದ್ದರೆ ನೀವೆಲ್ಲ ಹೇಳ್ಕೊಬೋದು. ನಾವು ಅಲ್ಲಿ ಜಾಸ್ತಿ ಮೆನ್ ಪವರ್ ಹಾಕ್ಕೊಂಡು ಶಾಂತ ರೀತಿಯಿಂದ ಅದನ್ನು ಆಚರಣೆ ಮಾಡೋಣ. ಹಂಗೇನಿದ್ರು ಹೇಳ್ರಿ ನೀವು ಯಾರು. हमारे जो देहात के लोग हैं, हिंदी भी बोलते हो, कन्नड़ भी बोलते हो, तो जो तुम्हारा ज़रूरत है लास्ट के दिन, वो दिन क्या है साहिब अरेंजमेंट कस्टमर को बोलेंगे. बाकी की भी क्या भी है तो अभी जो वक्त है बोलो क्या भी देने का है, अभी क्या है नहीं उन्हें फॉलोअप कर लेते हैं. दूसरी बात क्या है, आप सभी मिल को एक हो को सब जने क्या है नहीं, इस बार मुहर्रम खुशी के साथ में गाँव के अंदर किसी भी तकरार ना हो, इस तरह देख ले को क्या है नहीं करो. और जो इस काम के असर और ये मुहर्रम के लिए क्या भी अगर ಸೌಲಭ್ಯ होना रहा तो भी हमें ತಾಲೂಕಲ್ಲಿ तुम्हारे साथ में है, ठीक है. और ಎಲ್ಲರಿಗೂ ಏನು ಹೇಳಬೇಕಾಗಿತ್ತಂದ್ರೆ ರೀ, ಈಗಾಗಲೇ ಏನು ಈ ಒಂದು ಸಭೆಯಲ್ಲಿ ಎಲ್ಲ ಚರ್ಚೆ ಆಗಿದ್ರಿ. ಆ ಚರ್ಚೆ ಮುಖಾಂತರ ನಿಮ್ಗೆ ಏನು ಹಳ್ಳಿ ಒಳಗೆ ಲಾಸ್ಟ್ ದೇವ್ರು ಹೋಗೋ ಸಮಯದಲ್ಲಿ ಏನು ನಿಮ್ಗೆ ಇಲಾಖೆದವ್ರು ಬೇಕಾಗಿದ್ದಂತಾರೆ ಪೊಲೀಸ್ ಪ್ರೊಟೆಕ್ಷನ್ಸ್ ಅಲ್ಲ, ಆ ಟೈಮ್ ಸಾಹೇಬ್ರು ಅದಕ್ಕೆ ಎಲ್ಲ ಅನುಮತಿ ಕೊಡ್ತು ಅಂತ ಅಂದರು, ಅವರು ಬರ್ತೀವಿ ಅಂದರು. ಮತ್ತು ಏನು ಸರ್ಕಾರ ಗಾರ್ಡೆನ್ಸ್ ಫಾಲೋಅಪ್ ಮಾಡೋಕ್ಕೆ ಹೇಳ್ಯಾರು, ತಾವು ಕೂಡ ಅದನ್ನು ಫಾಲೋಅಪ್ ಮಾಡಬೇಕು. ಮತ್ತೊಬ್ಬರಿಗೂ ಏನಿದೆಯೋ ಕಾನೂನು ಉಲ್ಲಂಘನೆ ಮಾಡಬಾರ್ದಂಗೆ ನೋಡ್ಕೊಂಡು ಈ ಒಂದು ಹಬ್ಬ ಯಶಸ್ವಿ ಮಾಡಬೇಕು. ಮತ್ತು ಅಂಥದ್ದು ಏನಾರ ಇತ್ತಂದ್ರೆ ಭೀ ನೀವು ಇಲಾಖೆದವ್ರು ತಿಳಿಸಿ ಈ ಒಂದು ಹಬ್ಬ ನಿಮಿತ್ತ ಎಲ್ಲರಿಗೂ ಒಂದಾಗಿ ಕೂಡಿ ಖುಷಿಯಾಗಿ ಏನು ಹಿಂದೆ ಹಬ್ಬ ಮಾಡಿದರೆ ಲಾಸ್ಟ್ ವರ್ಷ ಅದಕ್ಕಿಂತ ಅದ್ದೂರಿಯಾಗಿ ಈ ವರ್ಷವೂ ಕೂಡ ಎಲ್ಲರೂ ಕೂಡಿ ಒಂದಾಗಿ ಹಬ್ಬ ಮಾಡುವಂಥ ಪ್ರಯತ್ನ ಪಡಿಸಿ ನಮ್ಮೆಲ್ಲರಿಗೂ ಮೊಹರಂ ಹಬ್ಬದ ನಾನು ಶುಭಾಶಯ ಕೊಡ್ತಾ ಈ ಒಂದು ಸಭೆಗೆ ತಾವೆಲ್ಲರೂ ಬಂದಿದ್ದ ಇಲಾಖೆದವ್ರಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.